ಆ ಕನಸು ಕಂಡು ನಾವು ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ನಾವು ಭೇಟಿ ಮಾಡಿದ್ವಿ. ಡಿ ಕೆ ಶಿವಕುಮಾರ್ ಅವರು ಕೂಡ ಮೊದಲನೇ ಬಾರಿಗೆ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ರು. ಹೌದು, ನಾವೇ ಮಾಡಿರ್ತಕ್ಕಂಥ ಕಾಯ್ದೆ, ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾಯ್ದೆ, ರೈತರಿಗೆ 2013ರ ಕಾಯ್ದೆ ಪ್ರಕಾರನೇ ಪರಿಹಾರ ಮತ್ತೆ ಪುನರ್ವಸತಿ ಕೊಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ರು. ತದನಂತರ ಏಕಾಏಕಿ ಇಲ್ಲ ಕೊಡೋಕ್ಕಾಗೋದಿಲ್ಲ, ನಮಗೆ ಸರ್ಕಾರಕ್ಕೆ ಹೊರೆ ಆಗುತ್ತೆ ಅಂತೇಳಿ ಇವತ್ತು ಮರೆಮಾಚಿ ಇವತ್ತು ಯಾವ ಕಳ್ಳದಾರಿಯಲ್ಲಿ 5 ಪರಿಹಾರ ಮೋಸದ 5 ಪರಿಹಾರ ಆಯ್ಕೆಗಳನ್ನು ಇವತ್ತು ಕೊಟ್ಟು ಈ ರೈತರನ್ನ ಬೀದಿ ಪಾಲ್ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಿಮ್ಮಗಳ ಮೂಲಕ ನಾವು ಇವತ್ತು ಎಚ್ಚರಿಕೆ ಮತ್ತೆ ತಿಳಿಸಬೇಕಾಗ್ತದೆ. ಇದಲ್ಲದೆ ಈಗಾಗಲೇ ಏನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನು ಬಿಡದಿಯಲ್ಲಿ 50% ನಾವು ಅವರಿಗೆ ರೇಷು ಕೊಡ್ತೀವಿ ಅಂತೇಳಿ ಏನು ಆಶ್ವಾಸನೆ ಕೊಡ್ತಕ್ಕಂಥದ್ದು ಇರ್ಬೋದು. ಮತ್ತೆ ಇವತ್ತು ಇಡೀ ಕರ್ನಾಟಕದಲ್ಲಿ ಮೂಡ ಪ್ರಾಧಿಕಾರ, ಮೈಸೂರಿರ್ತಕ್ಕಂಥ ಮೂಡ ಪ್ರಾಧಿಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ 50% ಬೇಕು. ನಮ್ಗೆ ಯಾಕೆ ಸ್ವಾಮಿ 40%? ನಾವೇನು ಮೋಸ ಮಾಡಿದ್ದೀವಿ, ನಾವೇನು ದ್ರೋಹ ಮಾಡಿದ್ದೀವಿ? ನೀವು ರಾಜಕಾರಣಿಗಳೇ ನೀವೇ 50% ನೀವು ರೇಷು ಕೇಳ್ತೀರಲ್ಲ, ನೀವು ನಮ್ಗೆ ಯಾಕೆ ಕೊಡಿಸ್ಬಾರ್ದು? ನೀವು ಇವತ್ತು KEDB ಅವರು ಕರ್ನಾಟಕದಲ್ಲಿರ್ತಕ್ಕಂಥ KEDB, KHB, ನ್ಯಾಷನಲ್ ಹೈವೇ ಅಥಾರಿಟಿ ಮತ್ತೆ ರಾಜ್ಯದ ಎಲ್ಲಾ ಪ್ರಾಧಿಕಾರಗಳು ಕೇಂದ್ರ ಸರ್ಕಾರದ 2013 ಕಾಯ್ದೆಯನ್ನ ಅಳವಡಿಸಿಕೊಂಡು ಪರಿಹಾರ ಕೊಡ್ತಾ ಇದ್ದಾರೆ. ಆದ್ರೆ ಏನಿವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಈ ಭ್ರಷ್ಟ PDA ಇವತ್ತು 2013 ಕಾಯ್ದೆಯನ್ನ ಅಳವಡಿಸಿಕೊಂಡು ಕೊಡೋದಕ್ಕೆ ಏನು ಇವರಿಗೆ? ಯಾಕೆ? ಇದು ನೀವು ಅರ್ಥ ಮಾಡ್ಕೊಬೇಕು. ದೊಡ್ಡ ರಿಯಲ್ ಎಸ್ಟೇಟ್ ದಂಧೆ PDA ಅಂತಕ್ಕಂಥದ್ದೇ ಒಂದು ರಿಯಲ್ ಎಸ್ಟೇಟ್ ಆಫೀಸ್. ಅದು ಸರ್ಕಾರದ ಸಂಸ್ಥೆ ಅಲ್ಲ. ಅದು PDA ಅಂದ್ರೆ ನಾವೇನು ತಿಳ್ಕೊಂಡಿದ್ದೀವಿ, ಅದು ಸರ್ಕಾರ ಅಂತೇಳಿ. ಅದು ರಿಯಲ್ ಎಸ್ಟೇಟ್ ಆಫೀಸ್. ಅದು ಇವತ್ತು ಹಿಂದೆ 300 ಎಕರೆ ಇಡೀ PDA ಇರ್ತಕ್ಕಂಥ ಅಧಿಕಾರಿಗಳೇನೆ ಲೇಔಟ್ ಮಾಡಿ ನುಗ್ಗಿ ನೋಡ್ಕೊಡಿದ್ರು. ಅವ್ರನ್ನೆಲ್ಲ ನಾವು ಲೋಕಾಯುಕ್ತ ಕೊಟ್ಟು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ ಅಂತ ಹೇಳಿದಾಗ ಮತ್ತೆ ಬಂದು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಯಾವ ಮಟ್ಟಕ್ಕೆ PDAದಲ್ಲಿ ರಿಯಲ್ ಎಸ್ಟೇಟ್ ನಡೀತಾ ಇದೆ ಅಂತೇಳಿ. ಆ ರಿಯಲ್ ಎಸ್ಟೇಟ್ ನಲ್ಲಿ ಎಲ್ಲಾ ಪಕ್ಷದ ರಾಜಕಾರಣಿಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಯಾರ್ದಿಲ್ಲ ಸ್ವಾಮಿ PDAದಲ್ಲಿ? ಇವತ್ತು PDAನ ಒಂದು ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ. ಈ ರಿಯಲ್ ಎಸ್ಟೇಟ್ ದಂಧೆಯಿಂದ ಇವತ್ತು ನಾವು ಬೆಂಗಳೂರು ಇರ್ತಕ್ಕಂಥ ಎಲ್ಲ ರೈತರು ಕೂಡ ಇವತ್ತು ನಾವು ಬೀದಿ ಪಾಲಾಗ್ತಾ ಇದ್ದೀವಿ. ಇನ್ನು ಎಷ್ಟು ವರ್ಷ ಅಂತ ನಾವು ಹೋರಾಟ ಮಾಡಬೇಕು? ಎಷ್ಟು ವರ್ಷ ಅಂತ ನಾವು ಧರಣಿ ಮಾಡಬೇಕು? ನಾವು ಕೇಳ್ತಾ ಇದ್ದೀವಿ ಸ್ವಾಮಿ, ನಾವೇನು ನಿಮ್ಮ ಆಸ್ತಿ ಕೇಳ್ತಾ ಇಲ್ಲ, ನೀವೇನು ಸರ್ಕಾರದಿಂದ ಅನುದಾನ ಕೊಡಿ ಅಂತ ಹೇಳ್ತಾ ಇಲ್ಲ, ನಮ್ಮ ಜಮೀನಿಗೆ ಸೂಕ್ತ ಬೆಲೆ ಕೊಡಿ ಅಂತ ಕೇಳೋತಪ್ಪ ನಾವು. ಬಿಟ್ಟಿಯ ಕೂಡ ನಾವೇನು ಕೇಳ್ತಾ ಇಲ್ಲ. ಇವತ್ತೇನು ಕೇಂದ್ರದಲ್ಲಿರ್ತಕ್ಕಂಥ 2013ರ ಕಾಯ್ದೆನ ಅಳವಡಿಸಿಕೊಂಡು ನೀವು ಪರಿಹಾರ ಕೊಡಿ ಅಂತ ಕೇಳಿದ್ರೆ ಇವರು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಅದಕ್ಕೆ ನಾವು ಕೂಡ ಇವತ್ತೆಲ್ಲ ರೈತರು ಕೂಡ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನೀವೇನು 5 ಪರಿಹಾರ ಆಯ್ಕೆಗಳನ್ನ ಇಟ್ಕೊಂಡು ನೀವೇನು ರೈತರನ್ನ ವಂಚನೆ, ದ್ರೋಹ, ಮೋಸ ಮಾಡೋದಕ್ಕೆ ನೀವು ಹೊಟ್ಟಿದ್ದೀರಾ, ಇದು ನಾವು ಖಂಡಿಸ್ತಾ ಇದೀವಿ ಇವತ್ತಿಲ್ಲಿ. ಹಂಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ರೈತರು ಈ ಜಮೀನನ್ನ ಈ ರಸ್ತೆಗೆ ಬಿಡೋದಿಲ್ಲ. ಇದು ಎಸೆನ್ಷಿಯಲ್ ಉಳಿದಿಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ನೀವು ಬಿಸ್ನೆಸ್ ಮಾಡಕ್ ಕೊಟ್ಟಿರ್ತಕ್ಕಂಥ ನೀವು ಬಿಸ್ನೆಸ್ ಮಾಡಕ್ ನಾವೇ ಕೊಡ್ಬೇಕು? ಜಮೀನು ನಾವೇ ಕೊಡ್ಬೇಕು. ನೀವು ಬಿಸ್ನೆಸ್ ಮಾಡ್ತಾರೆ, ನಿಮ್ಮಲ್ಲಿ ಬೇಲಲ್ಲಿ ಇರ್ತಕ್ಕಂಥ 100 ಎಕರೆ 200 ಎಕರೆ ನಾನು ಕೊಡ್ತೀನಿ ಮುಂದಿನ ದಿನ. ಇದೇ ಪ್ರೆಸ್ ಕ್ಲಬ್ ಅಲ್ಲಿ ಕೂತ್ಕೊಂಡು ಕಾಂಗ್ರೆಸ್ MLA ಮಿನಿಸ್ಟರ್ಗಳು ಎಷ್ಟು ಎಕರೆ ಮಾಡಿದ್ದಾರೆ, JDS MLA ಮಿನಿಸ್ಟರ್ಗಳು, BJP MLA ಮಿನಿಸ್ಟರ್ಗಳು ಎಷ್ಟು ಎಕರೆ ಇವರು ಬೇಲನ್ ಹೆಸರಲ್ಲಿ ಹಣ ಮಾಡಿದ್ದಾರೆ, ಎಷ್ಟು ಆಸ್ತಿ ಮಾಡಿದ್ದಾರೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಇದೇ ಸ್ಥಳದಲ್ಲಿ ಬಂದು ನಾನು ಹೇಳ್ತೀನಿ. ಅದನ್ನಲ್ಲಿ ನೀವು ಬಿಸ್ನೆಸ್ ಮಾಡಿ, ಅದರಲ್ಲಿ ಬಿಸ್ನೆಸ್ ಕಾರಿಡಾರ್ ಮಾಡಿ. ನೀವು ರೈತರ ಜಮೀನು ಬೇಕಾ ನೀವು ಬಿಸ್ನೆಸ್ ಮಾಡೋದಕ್ಕೆ?